ಎಂದು ಎದ್ದಾಳ್ತ ನೀರು. ಏ ಪಾಪ, ನನ್ನ ಕೈಲಿ ಏನು ಮಾಡಕ್ ಆಗಿಲ್ಲ ಕಣ್ಲ. ಇವತ್ತು ಅಡಿಗೆ ಮನೆಗೆ ಹೋಗಿಲ್ಲ ನಾನು. ಎಲ್ಲ ನಿಮ್ಮ ಅಜ್ಜಿನೇ ನೋಡ್ಕೊಂತೈತಿ. ನಿಮ್ಮ ಅಜ್ಜಿ ಬೆಳಗ್ಗೆ ಮಾಡಿಟ್ಟತ್ತಲ್ಲ ಅನ್ನ ಸಾರು, ಉಂಡು ಹೋಗ್ಲಿಲ್ವೇ ನೀನು? ಅಜ್ಜಿ ಬೆಳಗ್ಗೆ ಮಾಡಿದ ಅನ್ನ ಸಾರು ಒಂಚೂರು ಚೆನ್ನಾಗಿರ್ಲಿಲ್ಲ. ತಿನ್ಬೇಕಲ್ಲ ಅಂತ ತಿಂದು ಹೋಗಿದ್ದು. ಈಗ ಎದ್ದು ಬಾ ನೀನು. ಬೆಳಗಿಂದ ಮಕ್ಕಂದಿದೀಯ, ಸುಧಾರಿಸ್ಕೊಂಡಿಯ ತಾನೆ. ಈಗ ಬಂದು ಏನಾರ ಮಾಡ್ಕೊಡ್ಬಾ, ನನಗೆ ಹೊಟ್ಟೆ ಸತಿ. ಲೇ ಪಾಪಣ್ಣ, ಅದ್ಯಾಕೆ ಹಂಗಂತೀಯ? ಪಾಪ ನಿಮ್ಮ ಅಜ್ಜಿ ಮಾಡಿ ಚೆನ್ನಾಗಿತ್ತು ಕಣ್ಲ. ನಾನು ಉಂಡುದಿನಿ. ಹೆಂಗ್ ಮಾತಾಡ್ತೀನಿ ನೋಡು. ಪಾಪ ಅವತ್ತೆ ಸೊಂಟ ನೋವು ಕೈಕಾಲು ನೋವು ಅಂತ ವಯಸ್ಸಾಗಿ ಅದ್ರಾಗೆ ಮಾಡಿಟ್ಟತಿ ಹಿಂಗಂತಾರೆ ಯಾರಾರ. ಚೆನ್ನಾಗಿತ್ತು, ನಿನಗೇನೋ ಚೆನ್ನಾಗಿತ್ತೇನ, ನನಗೊಂಚೂರು ಚೆನ್ನಾಗಿರ್ಲಿಲ್ಲ. ಅಜ್ಜಿ ಈ ದಿನ ಅಡಿಗೆ ಮಾಡೋದು ನಿಲ್ಸಿತ್ ನೋಡು. ಅದಕ್ಕೆ ಇವಾಗ ಮಾಡಕ್ ಹೋದ್ರೆ ಚೆನ್ನಾಗೇ ಮಾಡಕ್ಕಿಲ್ಲ. ನೀನ್ ಮಾಡಿ ರೂಢಿ ಮಾಡಿದೀಯ, ಅವಜ್ಜಿ ಏನು ಮಾಡೋದಿಲ್ಲ ಅಡಿಗೆ ಕೆಲಸನ. ಅದಕ್ಕೆ ಅವಜ್ಜಿಗೆ ಎಲ್ಲ ಅಡಿಗೆ ಮಾಡೋ ರೂಢಿ ತಪ್ಪೋಗಿತ್ತೆ. ಚೆನ್ನಾಗೇ ಮಾಡ್ತಿಲ್ಲ ಕಣವ. ಇವತ್ತು ಸಾರು ಚೆನ್ನಾಗೇ ಇರ್ಲಿಲ್ಲ, ನಂಗೇನು ಇಷ್ಟನೇ ಆಗ್ಲಿಲ್ಲ. ಲೇ ಪಾಪಣ್ಣ, ಪಾಪ ಅಜ್ಜಿ ಹಂಗೆಲ್ಲ ಮಾತಾಡ್ಬೋದು. ಅಜ್ಜಿ ಏನೋ ಮಾಡಿಟ್ಟಿರ್ಬೇಕು ಒಳಗೆ. ಒಂದ್ ಕಿತ ಹೋಗಿ ಅಡುಗೆ ಮನೆಗೆ ನೋಡು, ಏನಾರ ಇದ್ರೆ ತಿನ್ನು. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಕಂತೀನಿ ಕಣ್ಲ. ಈಗ ತಾನೇನೋ ಮಾತ್ರೆ ನುಂಗಿದ್ದೆ, ಒಂದಿಟ್ಟು ಸುಧಾರಿಸ್ಕೊಂತದೀನಿ. ಆಮೇಲೆ ಎದ್ದಾಳ್ತ ನೀರು. ನೋ ಪಾಪ, ಒಂದಿಟ್ಟು ಮೈ ಕೈ ನೋವು ಕಂಡ್ಲ. ಡಾಕ್ಟ್ರು ಇಂಜೆಕ್ಷನ್ ಮಾಡ್ಬಿಟ್ಟು ಗುಳಿಗೆ ಕೊಟ್ಟಾರೆ, ನುಂಗಿದೀನಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತೀನಿ, ಮಾಡ್ಕೊಡ್ತೀನಿ. ಇಡ್ಲ ಎದ್ದು. ನೀನ್ ನೋಡಿ ಹೆಂಗ್ ಆಡ್ತೀಯ. ಅಮ್ಮ ಈಗ ಹುಷಾರಿಲ್ಲ, ಯೋನ ಮಾಡಿ ತಿನ್ಬೇಕು ಅನ್ನಂಗುಲ್ಲಲ್ಲ, ಹೆಂಗ್ ಆಟ ಮಾಡ್ತೀನಿ ನೋಡು. ಲೇ ಪಾಪಣ್ಣ, ಅಜ್ಜಿ ನಿನಗಂತಾನೆ ಯಾ ಸ್ಕೂಲಿಂದ ಬಂದಿರ್ತೀಯ ಅಂತಂದು ಯೋನಾರ ಮಾಡಿರ್ತತಿ. ಹೋಗೊಂದಿಟ್ಟು ಅಡ್ಗೆ ಮನೆ ನೋಡ್ಬಾರ್ದೆ. ಯೋನು ಇಲ್ಲ ಅನ್ನೋ ತರ ಆಡ್ತೀಯಲ್ಲ ಪಾಪ. ಹೋಗ್ ಹೋಗ್ ನೋಡ್ ಹೋಗ್ ಮದ್. ಅಜ್ಜಿ ಏನ್ ಮಾಡಕ್ಕೋಕತ್ತೆ, ಯೋನು ಮಾಡೋದಕ್ಕಿಲ್ಲ. ನೀನು ಇವತ್ತು ಬಾರಮ್ಮ, ಏನಾದ್ರೂ ಮಾಡ್ಕೊಡು, ತಿನ್ನಂಗಾಗೈತೆ. ಲೇ ಪಾಪಣ್ಣ, ಯೋಷ್ಟು ಆಟ ಮಾಡ್ತಿಲ್ಲ. ಹುಷಾರಿಲ್ಲ ಅಂದ್ರೂ ಕೇಳಕ್ಕಿಲ್ಲ ಅಂತೀಯಲ್ಲ ನೀನು. ಲೇ ಪಾಪಣ್ಣ, ಅತ್ತೆ ಅವನಿಗೆ ಹೊಟ್ಟೆ ಸದಂತ ಕಣತ್ತೆ. ಏನಾರ ಒಂದ್ ಇಟ್ಟಿದ್ರೆ ಕೊಡತ್ತೆ, ತಿನ್ಕೊಳ್ಳಿ. ಅವಾಗಿಂದ ಎದ್ ಬಾರಮ್ಮ, ನನ್ಗೇನಾರ ಮಾಡ್ಕೊಡು, ಎದ್ ಬಾರಮ್ಮ ಅಂತಂದು ಒಂದೇ ಸಮನೆ ಕಾಟ ಕೊಡ್ತದನಿ. ನನಗೆ ಒಂದಿಟ್ಟು ಸುಸ್ತಾಗ್ತೈತಿ. ಮಾತ್ರೆ ನುಂಗಿದಿನೆಲ್ಲ ಸುಸ್ತಾದಂಗ ಆಗ್ತೈತಿ. ಅದಕ್ಕೆ ಸುಧಾರಿಸ್ಕೊಂಡು ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಕೇಳಕ್ಕಿಲ್ಲ. ಅಲ್ಕಂಡ್ಲ ಪಾಪ, ನಿನ್ಗೆ ಗೊತ್ತಿಲ್ವೇ ನಿಮ್ಮ ಅಮ್ಮ ಈಗ ಹುಷಾರಿಲ್ಲ, ಬೆಳಗಿಂದ ಹುಷಾರಿಲ್ದಾರೆ ಮಕ್ಕಂದಾಳೆ ಅಂತಂದು. ಗೊತ್ತಿದ್ರು ಮತ್ತೆ ಹೋಗಿ ಅಕ್ಕಿನ ಹಂಗ ಪೀಡ್ಸೋದು. ಏನ್ ಬೇಕ ನಿನಗೆ? ನೀನ್ ಬರ್ತೀಯ ಅಂತಾನೆ ಗೊತ್ತು ನನಗೂ. ಸ್ಕೂಲಿಂದ ಬರ್ತಾನೆ, ಏನಾರು ತಿನ್ನಕ್ ಕೇಳ್ತಾನೆ ಅಂತಾನೆ ಮಾಡಿಟ್ಟಿದೀನಿ. ಅಡುಗೆ ಮನೆಗೆ ಹೋಗಿ ನೋಡ್ಲಾರ್ದ ಅಕ್ಕಿ ಬಂದು ತಲೆ ತಿಂತಿದೀಯ. ಯೋನಜ್ಜಿ ಮಾಡಿದ್ಯಾ ತಿನ್ನಕ್ಕೆ? ಅದೇ ಅನ್ನ ಸಾಂಬಾರ. ಬೆಳಗ್ಗೆ ಅಂತೂ ಅನ್ನ ಸಾಂಬಾರು ಒಂಚೂರು ಚೆನ್ನಾಗಿರ್ಲಿಲ್ಲ, ಅದನ್ನೇ ತಿಂದು ಹೋದೆ. ಈಗ ಮತ್ತು ಅದನ್ನೇ ತಿನ್ಬೇಕಾ? ಅಲ್ಕಂಡ್ಲ ಪಾಪ, ನಾನು ಉಂಡುದಿನಿ, ನನಗೂ ಚೆನ್ನಾಗೈತಿ. ನಿಮ್ಮ ಅಜ್ಜಿ ಉಂಡತಿ, ನಿಮ್ಮ ಅಜ್ಜಿಗೂ ಚೆನ್ನಾಗೈತಿ. ನಿಮ್ಮ ಅವ್ವ ಏನು ಉಂಡುದಳು, ಹುಷಾರಿಲ್ದಳು, ಅವ್ರೆಲ್ಲರಿಗೂ ಚೆನ್ನಾಗೈತಿ. ನೀನ್ ಚೆನ್ನಾಗಿರ್ಲಿಲ್ವಾ? ಏನ್ ಚೆನ್ನಾಗಿತ್ತು. ಅವರೆಲ್ಲ ನೀನ್ ಬೈತಿ ಅಂತೇಳಿ ಸುಮ್ಮನೆ ಅಂತ ಹೇಳಿದೆ ಚೆನ್ನಾಗೈತಿ ಅಂತಂದು. ನನಗಂತೂ ಒಂಚೂರು ಚೆನ್ನಾಗಿರ್ಲಿಲ್ಲ. ಲೇ ಪಾಪಣ್ಣ, ಅಜ್ಜಿ ಮಾಡಿದ್ದು ಚೆನ್ನಾಗೇ ಇತ್ತು ಕಣ್ಲ. ನಾನೇ ಉಂಡುದಿನಿ, ಹುಷಾರಿಲ್ದಕ್ಕೆ ನೀನಿಗೆ ಚೆನ್ನಾಗಿಲ್ಲಂತೆ. ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಅಜ್ಜಿ ಬೇಜಾರಾಗಕ್ಕಿಲ್ವೇ? ನೋಡಿಗ ಬೇಜಾರಾಗಕ್ಕಿಲ್ವೇ ಅಂತ ನೀನು ಹೇಳ್ತಿಲ್ವಾ? ಎಲ್ಲಿ ನೀವಜ್ಜಿ ಬೇಜಾರಾಗತ್ತೆ ಅಂತೇಳಿ ಚೆನ್ನಾಗೈತೆ ಅಂತ ಹೇಳ್ತಿದ್ಯಾ. ನಾನ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಕಣಪ್ಪ ಸ್ವಾಮಿ, ನಿನಗೆ ನನ್ ಕೈ ರುಚಿ ಹಿಡಿಸಕ್ಕಿಲ್ಲ. ನಾನ್ ಏನ್ ಮಾಡ್ಲಿ? ನಿಮ್ಮವ್ವ ಹಿಂದಕ್ಕೆ ರೂಢಿ ಆಗ್ಬಿಟ್ಟಿದ್ಯಾ. ನಿಮ್ಮವ್ವ ಮಾಡೋದು ರುಚಿಯಾಗಿರ್ತತೆ. ಯೋನ ನಿಮ್ಮವ್ವಿಗೆ ಹುಷಾರಿಲ್ಲ ಅಂತಂದು ಇವತ್ ಮಾಡ್ಲಿ. ಯೋನ ಇವತ್ತು ಒಂದಿನ ಸಸ್ಕಿನ್ ತಿನ್ನು, ನಾಳೆ ಹುಷಾರಾದ್ಮೇಲೆ ನಿಮ್ಮವ್ವ ಮಾಡಿರ್ತಾಳೆ. ಅಯ್ಯೋ ಅತ್ತೆ, ನೀನು ಹುಡುಗನಂತಾನೆ ಮಾತಾಡ್ತೀಯಲ್ಲತ್ತೆ. ಅದೇನೋ ಸಣ್ಣ ಹುಡುಗ ಮಾತಾಡ್ತತಿ. ನಾನ್ ಮಾಡ್ದಾಗು ಹಂಗೆ ಅಂತಾನ ಅವನು. ಅವನ್ ಏನು ಹಚ್ಚಿದಿ ಬಿಡತ್ತೆ. ನೋಡಿ ಅಮ್ಮ ಹೆಂಗ್ ಮಾತಾಡ್ತಾನೆ. ಮಾಡೋ
ನಾನು ಯಾವತ್ತು ಅಡಿಗೆನ ಮಾಡಕ್ಕಿಲ್ಲ, ತಿಂದೇ ಇಲ್ಲ ಅವನು. ನೋಡಿ ಹೆಂಗ್ ಆಡ್ತಾನೆ. ಊರಿಗೆ ಹೋದಾಗೆಲ್ಲ ಅಡಿಗೆ 7 ಸಲ ಮಾಡಾಕಿದೀನಿ, ಚೆನ್ನಾಗೈತ್ ಕಣಜ್ಜಿ ಅಂತ ತಿಂದ್ಬಿಟ್ಟು ಮತ್ ಬೆಳಗ್ಗೆನೂ ತಿಂದೋಗಿದ್ದಾನೆ. ತಿಂದೋಗ್ಬಿಟ್ಟು ಈಗ ನೋಡಿ ಹೆಂಗ್ ಮಾತಾಡ್ತಾನೆ, ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಹೋಗ್ಲಿ ಬಿಡತ್ತೆ, ಅವ್ನ ಇವನ ಸಣ್ಣ ಹುಡುಗ ಮಾತಾಡ್ತಾನಂತ ಅವ್ನ್ ಮಾತು ಯಾಕೆ ತಲೆಗಕ್ಕಿಂತೀತಿ? ನೀನ್ ಮಾಡ್ದಲೆ ಈ ಮನೆಗೆ ಎಲ್ಲದೂ ಆಗೈತಿ, ನೀನ್ ಮಾಡಾಕ್ದಲೆ ಇವನು ಆಗಿಲ್ಲ. ಅವ್ನ ಇವನ ಮಾತಾಡ್ತಾನೆ ಅಂತ ನೀನ್ ಯಾಕೆ ಅವ್ನ ಮಾತು ತಲೆಗಚ್ಚಿಂತೀಯ? ಇವನ್ ಮಾಡಿದ್ವಿ ಅದನ್ನೇ ಕೊಡೋಗತ್ತೆ ತಿಂತಾನೆ. ಇವನಿಗೆ ಯೋನ ಮಾಡ್ಕೊಡ್ಬಾರ್ದು ಕಣೆ ಅಮ್ಮಯ್ಯ. ಯೋನ್ ಮಾಡಿಟ್ಟಿರ್ತೀವ ಅದನ್ನೇ ತಿಂದು ಬಿಟ್ಟು ಬಿಡು ಅಂತ ಬಿಡ್ಬೇಕು ಇವನಿಗೆ. ನೋಡಿ ಹೆಂಗ್ ಮಾತಾಡ್ತಾನೆ. ಇಷ್ಟ ದಿನ ಅಜ್ಜಿ ಕೈ ರುಚಿ ತಿಂದ್ಬಿಟ್ಟು ಈಗ ಅಜ್ಜಿ ಮಾಡಿದ್ರೆ ಚೆನ್ನಾಗಿಲ್ಲ ಇವನಿಗೆ. ನಾನು ಪಾಪ ಬೋರ್ತಾನಲ್ಲ ಅಂತ ಹೇಳ್ಬಿಟ್ಟು ಅದೇ ಕೈ ಕಾಲು ನೋವಿಗೆ ಇವನಿಗೆ ಬಿಸಿ ಬಿಸಿಗೆ ಚಪಾತಿ ಮಾಡ್ಬಿಟ್ಟು ಪಲ್ಯ ಮಾಡಿಟ್ಟಿದ್ದೀನಿ. ನೋಡಿ ಹೆಂಗ್ ಮಾತಾಡ್ತಾನೆ. ಚಪಾತಿ ಪಲ್ಯ ಮಾಡಿದ್ಯಾ? ಹೋಗಜ್ಜಿ ಅದ್ಯಾರು ತಿಂತಾರೆ? ಬೆಳಗ್ಗೆ ಹೋದ್ರೆ ಸಾಯ ಸರಿಗಿರಕ್ಕಿಲ್ಲ, ಈಗೇನು ಪಲ್ಯ ಚೆನ್ನಾಗಿರ್ತೈತಿ. ಇವನಾರ ಬೇರೆ ಮಾಡಬಿಟ್ಟು ಚಪಾತಿ ಪಲ್ಯ ಮಾಡೈತಂತೆ. ನನಗೆ ಚಪಾತಿ ಪಲ್ಯ ಬೇಡ. ಲೇ ಪಾಪ ಈಗ ನೋಡು, ತಿಂದು ನೋಡಕ್ಕಿರೋ ಮುಂಚೆನೆ ಹೇಳ್ತಾನೆ ಚೆನ್ನಾಗಿಲ್ಲ ಅಂತಂದು. ತಿಂದೇನಾರು ನೋಡಿದ್ಯೇನ ನೀನು ಚೆನ್ನಾಗೈತಾ ಇಲ್ಲ ಅಂತಂದು? ಅದ್ನೇನ್ ನೋಡ್ಬೇಕು, ಬೆಳಗ್ಗೆ ಮಾಡಿ ಸಾರ್ಲಕ್ಕ ನೋಡಿದ್ರೆ ಇದು ಚೆನ್ನಾಗಿರಕ್ಕಿಲ್ಲ ಅಂತಾನೆ ಅನಿಸ್ತೈತಿ. ಲೇ ಪಾಪ ಯಾಕ್ಲಂಗ್ ಮಾತಾಡ್ತೀಯ? ಪಾಪ ಅವತ್ತನೇ ಹೊಲಕ್ ಸುಸ್ತಾಗಿ ಹೊಲದಿಂದ ಬಂದತೆ ಆ ಮಾವಯ್ಯ ಉಣ್ಣ ಕೊಟ್ಟು ಅದ್ರಾಗೆ ಬಂದು ಪಾಪ ನಿನಗೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿ ಪಲ್ಯ ಮಾಡಿಟ್ರಿ ಹಿಂಗೇನ್ಲ ಪಾಪ ಮಾತಾಡೋದು? ಅಮ್ಮ ಈಗ ಹುಷಾರಿಲ್ಲ, ಅಜ್ಜಿನ ಮಾಡ್ತೈತಿ ಅಂದು ಸುಮ್ ತಿನ್ನ ಬಿಟ್ಟು ಹೆಂಗ್ ಮಾತಾಡ್ತೀನಿ ನೋಡ್ಲ ಪಾಪ ನೀನು. ನಿನಗೆ ಯೋನು ಅನ್ಸಕ್ಕಿಲ್ವೇನ್ಲ ನಿನಗೆ? ಅದ್ಯೋನ್ ಮಾಡ್ಕೊಡ್ಬೇಕು ಅಂತನಾದ್ರೂ ಕೇಳಬಾರ್ದ? ಸುಮ್ಮನೆ ಮಾಡ್ಕೊಡ್ತೀಯಾ ಅಂತ ಹೇಳ್ತೀಯಲ್ಲ, ಅದ್ಯೋನ್ ಅಂತನಾದ್ರೂ ಹೇಳ. ಅತ್ತೆ ಆ ಹುಡ್ಗನ್ ಕುಟಾಗಿ ಅವನು ಸುಮ್ಮನೆ ಯೋನ್ ಮಾಡಿದ್ಯ ಕೊಡೋಗತ್ತೆ, ತಿಂತಾನೆ, ಅವನಂಗ ಆಡ್ತಾನೆ. ಒಂದ್ 2 ಬಡ್ಡ ನಂಗೆ ಬಿಟ್ಬಿಟ್ಟು ಅದ್ಯೋನ್ ತಟ್ಟೆಗೆ ಮಾಡಿರೋದು ಬಿಡೋಗತ್ತೆ. ಅವ್ನು ಹೇಳ್ದಂಗ ನೀನು ಕೇಳ್ತೀಯ. ಇರೇ ಅಮ್ಮಯ್ಯ, ಅದ್ಯೋನ್ ಅಂತ ಕೇಳೋಣ. ಯೋನ್ ಈ ಅಜ್ಜಿ ಯಾವತ್ತು ಯೋನು ಮಾಡೇ ಕೊಟ್ಟುಲ್ಲ ಅನ್ನೋ ತರ ಆಡ್ತಾನೆ. ಅದ್ಯೋನ್ ಮಾಡ್ಕೊಡ್ತು ನೋಡೋಣ, ಅದ್ಯೋನ್ ಹೇಳ್ತಾನೆ. ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲ ಅಂತ ಹೇಳಂಗಿಲ್ಲ. ಅದ್ಯೋನ್ ಹೇಳಲ್ಲ ಫಸ್ಟ್. ನನಗೆ ಫಿಂಗರ್ ಚಿಪ್ಸ್ ತಿನ್ನಂಗಾಗೈತೆ, ಮಾಡ್ಕೊಡ್ಬಾ. ಏನ ಎಂತದ ಫಿಂಗರ್ ಚಿಪ್? ಎಂತ ಫಿಂಗರ್ ಚಿಪ್? ಫಿಂಗರ್ ಚಿಪ್ಸ್ ಅಜ್ಜಿ. ಈ ಅಜ್ಜಿಗೆ ಏನು ಗೊತ್ತಾಗತ್ತಿಲ್ಲ. ಅದಕ್ಕೆ ಹೇಳಿದ್ದು ಅವ ಅಮ್ಮ ಮಾಡ್ಕೊಡ್ತದ ಬಿಡು ಅಂತಂದು. ಎಂತದ್ಲ ಅದು ಪಾಪ? ನಾನು ಏನೋ ತಿನ್ನ ಕಾರಂ ಕುರ್ಮಿ ಅಂತ ಏನೋ ಮಾಡ್ಕೊಡು ಅಂತ ಕೇಳ್ತಾನೆ ಅಂತ ನಾನು ಅನ್ಕೊಂಡ್ರೆ ಇವ್ ನೋಡ್ರೆ ಯಾಕೆ ಚಿಪ್ ಅಂತೆ. ಎಂತ ಚಿಪ್ಲ ಅದು? ಅಜ್ಜಿ ಅದಕ್ಕೆ ನೀನು ಬರಕ್ಕಿಲ್ಲ ಅಂತ ಅವ ಅಮ್ಮ ಏನ್ ಕರಿತಾ ಇರೋದು. ನಿನಗೆ ಅದೆಲ್ಲ ಯೋನು ಮಾಡಕ್ ಬರಕ್ಕಿಲ್ಲ ಬಿಡು. ಅವ ಅಮ್ಮ ಏನೇ ಮಾಡ್ಕೊಡ್ತತೆ. ಏನೇ ಅಮ್ಮಯ್ಯ ಯಾತರ್ದು ಹೇಳ್ತಾನೆ ನೀನು? ಅಯ್ಯೋ ಅತ್ತೆ, ಅವತ್ತು ರೇವತಿ ಬಂದ್ಲಲ್ಲ ಊರಿಗೆ, ಅವಳು ಮಾಡ್ಕೊಟ್ಟು ರೂಢಿ ಮಾಡ್ಬಿಟ್ಟಾಳ ನೋಡಿ ಇವನಿಗೆ. ಅದೆಂತದ ಫಿಂಗರ್ ಚಿಪ್ಸ್ ಅಂತೆ. ಅವೇನೋ ಆಲೂಗಡ್ಡೆ ಇರ್ತಾವಲ್ಲ, ಅವನು ಉದ್ದಕ್ಕೆ ಈ ಬ್ಯಾಳ್ ತರ ಉದ್ದಕ್ಕೆ ಹಚ್ಬಿಟ್ಟು ಅವ್ನ ಇವನ ರೇವತಿ ಮಾಡಿದ್ಲು. ನೀರಾಗ ಹಿಂಗೆ ಬೇಯಿಸ್ಬಿಟ್ಟು ಅವನ್ನ ಒಣಗಿಸ್ಬಿಟ್ಟು ಅವನ್ನ ಎಣ್ಣೆಗೆ ಹಾಕಿ ಕರಿತಾರೆ. ಅದಕ್ಕೊಂಚೂರು ಉಪ್ಪು ಖಾರ ಉದುರಿಸ್ತಾರೆ. ಅದನ್ನೇ ಫಿಂಗರ್ ಚಿಪ್ಸು ಅಂತ ಹಿಡ್ಕೊಂಡ್ಬಿಟ್ಟಾನೆ ಅವಾಗಿಂದ. ಅವತ್ತೊಂದಿನ ಆಕಿ ಮಾಡಿಕೊಟ್ಮೇಲೆ ತಿರುಗ್ ದಿವಸ ಅವ್ರ ಊರಿಗೆ ಹೋದ್ಮೇಲೆ ಮಾಡ್ಕೊಡಮ್ಮನ್ನ ನೋಡ್ಕೊಂಡಿದ್ಮೇಲೆ ಹಂಗಾಗಿ ಮಾಡ್ಕೊಟ್ಟಿದ್ದೇವತ್ತು. ಅದನ್ನ ಹಿಡ್ಕೊಂಡು ಕುತ್ಕೊಂಡ್ ನಾನು ನೋಡು. ಅಯ್ಯಯ್ಯಯ್ಯ ಎಂತ ಚಿಪ್ಪ ಯೋನ? ಹೊಟ್ಟೆ ತುಂಬಲ್ಲ ಬಟ್ ತುಂಬಲ್ಲ. ಯೋನ್ಲ ಪಾಪ ನಿಂದು? ಹೊಟ್ಟೆ ತುಂಬ ಉಣ್ಣ ಹೊರಟು ಅಡಿಗೆ ಮಾಡಿಟ್ಟಿದ್ದೀನಿ, ಉಣ್ಣದ್ ಬಿಟ್ಟು ಯಾಕ ಚಿಪ್ ಅಂತೆ ಪಪ್ಪ ಅಂತೆ. ಯೋನಜಿ ನೀನು ಮಾಡ್ಕೊಡಕ್ ಬಂದ್ರೆ ಮಾಡ್ಕೊಡು, ಅದನ್ನ ಬಿಟ್ಬಿಟ್ಟು ಯೋನನೇ ಹೇಳ್ಬೇಡ. ಹೇಳ್ಕಂಡ್ಲ ಪಾಪ, ನೀನ್ ಹೇಳಿದ್ದೆಲ್ಲ ನನಗೆ ಮಾಡಕ್ ಬರಕ್ಕಿಲ್ಲ. ನನಗೆ ಮಾಡಕ್ ಬರೋದನ್ನ ಏನಾದ್ರೂ ಹೇಳು, ಅದನ್ನ ಮಾಡ್ಕೊಟ್ಟೇನೆ. ಇಲ್ಲ ನನಗೆ
ಪಾಪಣ ಆಟ ಮಾಡ್ಬೇಡ ಸುಮ್ಮ ಹೋಗ. ಏನ್ ಮಾಡತ್ ಅಜ್ಜಿ ಅದನ್ನ ತಿನ್ಲು, ಹುಷಾರಾದ್ಮೇಲೆ ಮಾಡ್ಕೊಡ್ತೀನಿ ಹೋಗ್ಲಾ ತಿನ್ನುವಂತೆ. ಈಗ ಪಾಪ ಅಜ್ಜಿಗೆ ಅದೆಲ್ಲ ಮಾಡಕ್ ಬರಕ್ಕಿಲ್ಲ, ಸುಮ್ನೆ ಯಾಕೆ ಬಿಡಿಸ್ತೀಯ ಪಾಪ? ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಮಾಡ್ಕೊಟ್ರೆ ಫಿಂಗರ್ ಚಿಪ್ಸ್ ಮಾಡ್ಕೊಡು, ಇಲ್ಲ ಅಂದ್ರೆ ನನ್ನ ಉಣ್ಣಕ್ಕಿನಕ್ಕೆಲ್ಲ ಏನು ಬೇಡ. ಲೇ ಪಾಪ ಹೇಳಿದ್ನಲ್ಲ ನನಗೆ ಅದೆಲ್ಲ ಮಾಡಕ್ ಬರಕ್ಕಿಲ್ಲ ಅಂತಂದು. ನನಗೆ ಮಾಡ್ಕೊಟ್ರೆ ಫಿಂಗರ್ ಚಿಪ್ಸ್ ಮಾಡ್ಕೊಡು, ಇಲ್ಲ ಅಂದ್ರೆ ಅವ ಅಮ್ಮ ಈಗ ಎದ್ದು ಮಾಡ್ಕೊಡು ಅಂತ ಹೇಳು. ನನಗೆ ಯಾವ ಉಣ್ಣಕ್ಕೂ ಬೇಡ ಏನು ಬೇಡ, ಹೋಗು ನಾನು ಹೋಗ್ತೀನಿ. ಲೇ ಪಾಪ ನಿತ್ಕಲ್ಲ ಹೊಟ್ಟೆ ಸತಿ ಅಂತಂದೆಲ್ಲ ಏನಾರ ಒಂದಿಟ್ಟು ತಿನ್ಬಾರು, ನಿಮ್ಮವ್ವ ಸುಧಾರಿಸ್ಕೊಂಡಲೇ ಮಾಡ್ಕೊಡ್ತಾಳೆ. ನನ್ಗೇನು ಬೇಡ, ನನಗೆ ಈಗ ಮಾಡ್ಕೊಟ್ರೆ ತಿಂತೀನಿ, ಇಲ್ಲ ಅಂದ್ರೆ ಊಟ ಗೀಟ ಏನು ಬೇಡ, ಹೋಗು. ಲೇ ಪಾಪ ನಿತ್ಕಲ್ಲ, ನನಗೆ ಬೇಡ, ಹೋಗಿ ನೀನೇ ತಿನ್ಕ ನಿನ್ ಚಪಾತಿ ಪಲ್ಯನ. ನೋಡ್ತೀನಿ ಅಮ್ಮಯ್ಯವನ್ನ ಹೆಂಗ್ ಆಡ್ತಾನೆ ಅಂತ ಹೇಳಿ. ಇವ್ರದ್ದೇ ಆಟ ಮಾಡಕ್ ಬರಕ್ಕಿಲ್ಲ ಅಂತ ಹೇಳಿದ್ರು ಕೇಳಕ್ಕಿಲ್ಲಲ್ಲ, ಹಂಗ ಹೋಗ್ತಾನೆ ಹೇಳ್ಕಂತ. ಅಯ್ಯೋ ಅತ್ತೆ, ಅವನ್ಗೇನು ಹೊಸ್ದಾಗ್ ನೋಡ್ತೀಯ ಅವ್ನ ಆಟವ? ಅವ್ನ್ ಯಾವಾಗ್ಲೂ ಇದ್ದದ್ಯಾ, ತಲೆ ಕೆಡ್ಸ್ಕೊಂಬಿಡ ಬಿಡು. ವಾಟಸ್ರೆ ಅವನೇ ಬಂದು ಮಾಡಿಟ್ರೆ ಚಪಾತಿ ಪಲ್ಯನ ತಿಂತಾನೆ. ನೀನ್ ಹೋಗಿ ಅಯ್ಯೋ ನಿನ್ ಬದುಕೈತೆ ನೋಡೋಗ್, ನಾನು ಸ್ವಲ್ಪ ಸುಧಾರಿಸ್ಕೊಂಡು ಎದ್ಬಿಟ್ಟು ಉಳ್ದದ್ ಕೆಲಸ ಮಾಡ್ತೀನಿ. ಬ್ಯಾಡ್ತಾನೆ ಅಮ್ಮಯ್ಯ, ನೀನೇನು ಯೋದ್ದಾಳದ್ ಬೇಡ. ಇವತ್ತು ಹಿಡಿದಿನ ಸುಧಾರಿಸ್ಕೊಂಡು ಮತ್ತೆ ನಾಳೆಯಿಂದ ಮಾಡುವಂತೆ. ಅಯ್ಯೋ ನಂಗೆ ಸುಧಾರಿಸ್ಕೊಂಡ ತಕ್ಷಣ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇವತ್ತು ಒಂದಿನ ಮತ್ತೆ ಏನು ಆಗಕ್ಕಿಲ್ಲ. ಸುಧಾರಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಆಮೇಲೆ ಮಾಡುವಂತೆ. ಇವನು ಎತ್ತಾಗ ಓಡೋಕಿಲ್ಲ ನಿನ್ ಬದುಕು. ಮೊದ್ಲು ಹುಷಾರಾಗಿ ತಪ್ಪಿರೋದನ್ನ ಸರಿ ಮಾಡ್ಕ. ಅಲ್ಕಣತೆ ಎಲ್ಲ ಕೆಲ್ಸನು ಬಾರ ಪಾಪ, ಬೆಳಗಿಂದ ನೀನು ಒಬ್ಳಿಗೆ ಬಿದ್ದತ್ತೆ, ಹಂಗಾಗಿ ಮಾಡ್ತೀನಿ ಅಂತ ಹೇಳ್ದೆ. ಯಾಕಾಗ್ವಲ್ ತಗ, ನಾನೇನ್ ದಿನ ಮಾಡ್ತೀನಿ. ಇವತ್ತೇನೋ ನೀನು ಹುಷಾರಿಲ್ಲ ಅಂತ ಹೇಳಿ ಎಲ್ಲಾದ್ರೂ ಮಾಡ್ತಾ ಇದೀನಿ ತಗ. ಆಮೇಲೆ ಹುಷಾರಾದ್ಮೇಲೆ ನೀನ್ ಮಾಡಕ್ಕಿಲ್ವೇ? ಈಗ ಮೊದ್ಲು ಹುಷಾರಾಗದ್ ಕಲಿ, ಆಮೇಲೆ ಬದುಕು ಮಾಡದ್ ಇದ್ದದ್ದೆ. ಸರ್ ಕಣತೆ, ಅವ್ಡು ಉಂಡಿ ಅಂತೆಲ್ಲ ಕೆಡಿಸಿನಕ್ ಹೋಗ್ಬೇಡ, ಅದು ಅಟ್ಟಸ್ರೆ ಬಂದು ಉಣ್ತತೆ ಬಿಡು. ಯೋನಿಯನ್ನು ಭಾರಿ ಆಟ ಮಾಡ್ ನನ್ ಮಗ ಉಟ್ಬಿಟ್ಟದನ್ನು. ಯೋನ್ ಹೇಳಿದ್ರು ಕೇಳಕ್ಕಿಲ್ಲ, ಹಿಡಿದದ್ದೇ ಆಟ. ಬರಲ್ಲ ಅಂದ್ರೂ ಕೇಳಕ್ಕಿಲ್ಲ ನೋಡು, ಹಂಗ ಆಟ ಮಾಡ್ಕೊಂಡು ಹೋಗ್ತಾನೆ. ಅಯ್ಯೋ ಅತ್ತೆ, ಅವನು ಭಾರಿ ಕಾಳ್ ನನ್ ಮಗ ಅದಾನೆ. ಈಗ ನೋಡು ಹೋಗಿದಾನ, ಏನು ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಹತ್ಕೊಂತ ಹೋಗಿದಾನ. ಇನ್ನು ಸ್ವಲ್ಪ ಹೊತ್ತಿ ನೋಡು ಒಟ್ಟು ಗುರ್ರ ಅಂದ ತಕ್ಷಣ ಯಾರು ಗೊತ್ತಿಲ್ದಂಗೆ ಅಡುಗೆ ಮನೆ ಬಂದು ನುಗ್ಗಿ ಇವನೇ ತಿನ್ನಕ್ಕೆ ಅಂತ ಎಲ್ಲ ಬೆದಕ್ಬಿಟ್ಟು ಹೋಗ್ತಾನೆ ತಿನ್ನಕ್ಕೆ. ಆಮೇಲೆ ಅವನೇನು ಮತ್ತೇನು ಊಟನೂ ಬಿಡಕ್ಕಲ್ಲ, ಮಾಡಿಟ್ಟಿರೋದನ್ನು ತಿಂದುಬಿಟ್ಟು ಜೋಬ್ನಾಗ ಕೊಟ್ಟು ಕೊಬ್ಬರಿ ಬೆಲ್ಲ ಎಲ್ಲೆಲ್ಲೈತಿ ಅಂತ ಬೆದಕ್ಕೇನು ಜೋಬ್ನಾಗ ಇಟ್ಕೊಂಡು ಓಡೋಕ್ಕಾನೆ. ನಾನು ನೋಡಿಲ್ವೇ ಅವನ್ನ. ಹೌದೇನೆ ಅಮ್ಮಯ್ಯ, ಇದೆಲ್ಲ ಮಾಡ್ತಾನ, ನನಗೆ ಗೊತ್ತಿರ್ಲಿಲ್ಲ ಬಿಡು. ಅದಕ್ಕೆ ಒಂದ್ ವಾರದಾಗೆ 2 ಕಿತ್ತ ಶೇಂಗಾ ಬೀಜ ತಗೊಂಬ, ಕಡ್ಲೆ ತಗೊಂಬ ಅಂತೀಯ. ಕೊಬ್ಬರಿ ಶೇಂಗಾ ಬೆಲ್ಲ ಕಡ್ಲೆ ಎಲ್ಲ ಈಟ್ ಬೇಗ ಖಾಲಿ ಆಗ್ತಿರೋದು ಇವನಿಂದಾನೆ ಹಂಗಾರೆ. ಹಂಗಾರೆ ಮನೆ ಒಳಗೆ ಐತಿ 2 ಕಾಲಿನ ಬೇಕು. ಕಾಣತ್ತೆ, ಯೋನೇನ್ ಇಟ್ಟಿರ್ತೀವಿ ಎಲ್ಲ ಬೆದಕ್ಬಿಟ್ಟು ಜೋಮ್ನೆ ತುರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಮತ್ತೆ ಖಾಲಿ ಆಗಿರ್ತಲ್ಲ ಅಂತ ನಾನು ತಗೊಂಬರತ್ತೆ ಅಂತ ನಿನ್ಗೆ ಹೇಳ್ತೀನಿ. ಯೋನ್ ಮಾಡೋಣ, ನಾನು ಇದ್ದಾಗ ಬರೋಕಿಲ್ಲ, ನಾನೆಲ್ಲ ಇತ್ತು ತಾವ ಏನಾರು ಕೆಲಸ ಮಾಡ್ತಿದ್ದೆ ಕೆಲಸನ ಅಂದಾಗ ನೋಡ್ಕೊಂಡೆ ಬಂದು ತಗೊಂಡು ಹೋಗ್ಕೊಂಡು ಜೋಬ್ನಿ ತುರ್ಕೊಂಡು. ಯೋನ್ ಮಾಡೋಣ ಹೇಳು, ಇವತ್ಕಿತ ಹೇಳಿದೀನಿ ತಗೋಬೇಡ ಕಣ್ಲ, ಹಂಗೆ ಬೇಕು ಅಂತ ದಿನ ಅದೇ ಬದುಕು ಮಾಡ್ತಾನೆ. ಇನ್ಮೇಲಿಂದ ಗೊತ್ತಾಗತ್ತಲ್ಲ, ಅವ್ನ ಕೊಳ್ಳಿ ಕಾಣ್ದಂಗೆ ಎಲ್ಲಾರು ತೆಗ್ದಿಡು. ವಾರದಿ ಜೋತ್ ಸರಿ ಅಂತ ತಂದಾಕನ ಅವನ್ನೆಲ್ಲ. ಅವ್ನಿಗೆ ಸಿಗ್ದಂಗೆ ಎಲ್ಲಾರ ತೆಗ್ದಿರೋದು ಕಲ್ತ. ಅಯ್ಯೋ ಅತ್ತೆ, ಇಲ್ಲಿಟ್ರು ಬಿಡಕ್ಕಲ್ಲ, ಎಲ್ಲ ಹುಡುಕಿ ಬೆದ್ಕ ಆಡ್ತಾನೆ ಮನೆ ಎಲ್ಲ. ಒಂದ್ ಕೆಲಸ ಮಾಡಿ ಅಮ್ಮಯ್ಯ, ಅವನ್ನೆಲ್ಲ ನನ್ನ ಕೈ ಕೊಡಿಲಿ, ಬೀರ್ನಿಂಗ್ ಎತ್ತಿಡ್ತೀನಿ. ಆಮೇಲೆ ನೋಡೋಣ ಅದ್ ಹೆಂಗ್ ಹುಡುಕ್ತಾನೆ ಅಂತಂದು. ಸರಿ ಕಣತ್ತೆ, ಹಂಗೆ ಮಾಡ್ತಂತ. ಸರಿ ಆತ್. ಮೊದ್ಲು ನೀನು ಆರಾಮಾಗು, ನನಗೆ ಒಂದಿಟ್ಟು ಬದುಕೈತೆ ಅಡುಗೆ ಮನೆಗೆ. ನಾನು ಹೋಗ್ಕೊನಿ, ನೀನು ಸ್ವಲ್ಪ ಹೊತ್ತು ಮಕ್ಕಂದಿದ್ದು ಸುಧಾರಿಸ್ಕೊಂಡು ಎದ್ದು ಏನಾರು ತಿನ್ನು, ಮತ್ತೆ ಹಂಗೆ ಉಪವಾಸ ಮಕ್ಕಂದಿ. ಸರಿ ಕಣತ್ತೆ, ಆಯ್ತು.